ಡೆಲ್ಲಿಗೆ ಹೋಗೋದು ಬರೋದು ನಾನು ಕಾಮನ್ ಅಲ್ವಾ. ಡೆಲ್ಲಿಗೆ ನಮ್ಮ DCM ಅವರು ಹೋಗಿದ್ದರು. ಅವರು ಡಿಫೆನ್ಸ್ ಮಿನಿಸ್ಟ್ರನ್ನ ಭೇಟಿಯಾಗಿದ್ದರು. ರಾಜ್ಯದಲ್ಲಿ ಯಾವುದೋ ಒಂದು ಸಮಸ್ಯೆ ಅಥವಾ ಒಂದು ಅಭಿವೃದ್ಧಿ ಡಿಫೆನ್ಸಿನ ದೃಷ್ಟಿಯಿಂದ ಚರ್ಚೆ ಮಾಡಬೇಕು ಅಂತ ಅವರು ಹೋಗಿದ್ದಾರೆ. ಅದೇ ರೀತಿ ಮಹದೇವಪ್ಪನವರು, ಮುನಿಯಪ್ಪನವರು ಈ SC ST ನಮ್ಮ ಇಂಟರ್ನಲ್ ರಿಸರ್ವೇಷನ್ ಅದನ್ನು SC ಕಮಿಷನ್ನಿಗೆ ತಿಳಿಸ್ಬೇಕು ಅಂತೇಳಿ ಅವರು ಹೋಗಿದ್ದಾರೆ. ಅಲ್ಲಿ ಡೆಲ್ಲಿಗೆ ಹೋದಾಗ ನಮ್ಮದೊಂದು ಸಂಪ್ರದಾಯ, ನಾನು ಹೋದರೂ ಅಷ್ಟೇ, ಯಾರೇ ಹೋದರೂ ಅಷ್ಟೇ, ನಮ್ಮ AICC ಕಚೇರಿಗೆ ಭೇಟಿ ಕೊಡ್ತೀವಿ. ಅಲ್ಲಿ ಯಾರು ನಮಗೆ ಸಿಗ್ತಾರೆ ಅಥವಾ ನಾವೇ ಯಾರನ್ನಾದರೂ ಭೇಟಿ ಮಾಡಬೇಕು ಅಂತಿದ್ರೆ ಅವರ ಅಪಾಯಿಂಟ್ಮೆಂಟ್ ತೊಗೊಳ್ತೀವಿ, ಮಾತಾಡ್ಕೊಂಡು ಬರ್ತೀವಿ. ಇದು ರಾಜ್ಯದ ರಾಜಕಾರಣ ಇರ್ಬೋದು, ರಾಷ್ಟ್ರದ ರಾಜಕಾರಣ ಪಕ್ಷದ ರಾಜಕಾರಣ ಇರ್ಬೋದು. ಮೇ ತಿಂಗಳ ಒಳಗಡೆ ಸರ್ ಫಲಿತಾಂಶ ಬಂದಂಥ ಎಲ್ಲ ಗೊಂದಲಗಳಿಗೂ ಕೂಡ ಹೈಕಮಾಂಡ್ ಇತ್ಯರ್ಥ ಮಾಡುತ್ತೆ ಅನ್ನೋ ನಿರೀಕ್ಷೆ ನಿಮಗಿದೆಯಾ ಸರ್? ನಿರೀಕ್ಷೆ ಮೇ ಒಳಗಡೆ ನೋಡಿ, ನಮಗೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ರಾಜ್ಯದ ಜನತೆಗೆ ನಾವು ಮಾತು ಕೊಟ್ಟಿದ್ದೀವಿ, ಒಳ್ಳೆ ಆಡಳಿತ ಕೊಡ್ತೀವಿ. ನಾವು ಪ್ರಣಾಳಿಕೆ ಅಧ್ಯಕ್ಷ, ನಾನು ಪ್ರಣಾಳಿಕೆ ಬರೆಯೋವಾಗ ನೀವು ಮೊದಲನೇ ಪೇಜಲ್ಲೇ ನೋಡಿ, ನಾವು ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತೀವಿ, ವಿ ಗಿವ್ ಎ ಗುಡ್ ಗವರ್ನೆನ್ಸ್ ಅಂತ ಹೇಳ್ಕೊಂಡಿದ್ದೀವಿ. ಅದಾಗೋದು ಮುಖ್ಯ ಅಲ್ವಾ. ನಮ್ಮ ಒಳಗಡೆ ರಾಜಕಾರಣ, ಒಳಗಡೆ ಗೊಂದಲ ಇವೆಲ್ಲ ಯಾವಾಗಲೂ ಇರುತ್ತೆ. ಆದರೆ ಮುಖ್ಯವಾಗಿ ರಾಜ್ಯದ ಜನತೆಗೆ ನಾವು ಆಶ್ವಾಸನೆ ಏನು ಕೊಟ್ಟಿದ್ದೀವಿ ಅದು ಮಾಡಬೇಕು. ಅಹಿಂದ ಸಮಾವೇಶ ಹುಬ್ಳಿನಲ್ಲಿ ಮಾಡಬೇಕು ಅನ್ನೋಂಥ ಚರ್ಚೆ ನಡೀತಾ ಇದೆ ಸರ್. ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ಚರ್ಚೆ ಮಾಡೋದಕ್ಕೆ ಹೋಗಿದ್ದಾರೆ ಅಂತ. ಅಹಿಂದ ಸಮಾವೇಶಕ್ಕೆ ಅಹಿಂದ ನಾಯಕರೇ ತೊಡಕು ಮಾಡ್ತಾ ಇದ್ದಾರೆ, ಕೆಲವು ರಾಜ್ಯ ನಾಯಕರು ತೊಡಕು ಮಾಡ್ತಿದ್ದಾರೆ ಅನ್ನೋಂಥ ಆರೋಪ. ಹುಬ್ಳಿನಲ್ಲಿ ಸಮಾವೇಶ ಮಾಡಬೇಕು ಅಂತ 25 ವರ್ಷ ಆಗಿದೆ ಅಹಿಂದ ಚಳವಳಿಗೆ. ಅಹಿಂದ ಸಮಾವೇಶ ಪ್ರಾರಂಭ ಆಗಿದ್ದೇ ಆ ಸಮುದಾಯಗಳು ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಮುಂದುವರೆದಿಲ್ಲ. ಶೈಕ್ಷಣಿಕವಾಗಿ ಹಿಂದೆ ಬಿದ್ದಿದ್ದಾರೆ, ಔದ್ಯೋಗಿಕವಾಗಿ ಹಿಂದೆ ಬಿದ್ದಿದ್ದಾರೆ, ಆರ್ಥಿಕವಾಗಿ ಹಿಂದೆ ಬಿದ್ದಿದ್ದಾರೆ, ಸಾಮಾಜಿಕವಾಗಿ ಅಂತೂ ಹಿಂದೆ ಬಿದ್ದಿದ್ದಾರೆ. ಅದಕ್ಕೆ ಅವರಿಗೆ ಉತ್ತೇಜನ ಕೊಡಬೇಕು ಅನ್ನುವ ಕಾನ್ಸೆಪ್ಟಿಂದನೇ ಅಹಿಂದ ಪ್ರಾರಂಭ ಆಗಿದ್ದು. ಈಗ ಮತ್ತೆ ಮತ್ತೆ ಅದನ್ನು ನಾವು ಹೇಳಬೇಕಾಗ್ತದೆ, ಯಾಕೆಂದರೆ ಅದು ಇನ್ನೂ ನಮಗೆ ಕಾರ್ಯಗತ ಆಗಬೇಕಲ್ಲ. ಸಂಪೂರ್ಣವಾಗಿ ಆ ಸಮುದಾಯಗಳು ಸಮಾಜದ ಮುಖ್ಯವಾಹಿನಿಗೆ ಬರೋದಾದರೆ ಸಂತೋಷ. ಅಲ್ಲಿವರೆಗೂ ನಾವು ಇದನ್ನು ಮಾಡಲೇಬೇಕಾಗ್ತದೆ. ಹೈಕಮಾಂಡ್ ಒಪ್ಪಿಗೆ ಕೊಡಬೇಕು ಅಂತ ಹೇಳ್ತೀರಾ? ಹೌದು, ಸಮಾವೇಶ ಆಗಬೇಕು. ಅವರೆಲ್ಲ ಅವರವರ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಹಿಡ್ಕೋಬೇಕು. ಅದಕ್ಕೆ ಸಮಾವೇಶ ಮಾಡಿದರೆ ಒಳ್ಳೆಯದು. ದಲಿತ